ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೌನ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ ನಮ್ಮ ಸಿಹಿಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ. ನಾನು, ಸಿಹಿ, ವಿಶ್ವ ಹಿಂದೆ ಕೂತಿದ್ದಾರೆ, ಕಾಣಿಸ್ತಾ ಇಲ್ಲ ಅವರು. ಅನು, ರಿಷು ಮತ್ತು ಸುಮನ್ ಇಷ್ಟು ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೇಗಿರುತ್ತೆ ಶೃಂಗೇರಿಯಲ್ಲಿ, ಆ್ಯಂಡ್ ನೆಕ್ಸ್ಟ್ ನೀವೇನಾದರೂ ಹೋದರೆ ಎಷ್ಟು ಗಂಟೆಗೆ ಪೂಜೆ ಎಲ್ಲ ಇರುತ್ತೆ ಅನ್ನೋ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಇದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇವಾಗ ಟೈಮ್ ಬಂದು ಅರೌಂಡ್ ಎಷ್ಟು, 5:30ನಾ? 5:50 ಆಗಿದೆ. 15 ಓಕೆ, 5:30 ಆಗಿದೆ. ಸೊ ಇವಾಗ ಹೊರಟಿದ್ದೀವಿ ಮನೆಯಿಂದ. ಬನ್ನಿ ಹೋಗುವ ಬಾಯ್ ಮೇಡಮ್. ಹಾಯ್ ಹಾಯ್. ತಡೀರಿ, ಇವಾಗ ಕಾಣಿಸ್ತಾರೆ ಅವರೆಲ್ಲ. ನೋಡಿ ಗೈಸ್, ಇದನ್ನ ಫಾಗ್ ಅಂತ ಹೇಳ್ತಾರೆ ನಮ್ಮ ಕಡೆ. ಇಬ್ಬನಿ ಎಷ್ಟು ಚೆನ್ನಾಗಿ ಬಿದ್ದಿದೆ. ಹಿಪಾಚಿ ಈಗ ಕಾಣ್ತಾ ಇದ್ದಾರೆ ನೋಡಿ ಎಲ್ಲರೂ. ನಿಂಗಿಂದ ಕತ್ತು ಗೈಸ್. ನಾವಿವಾಗ ಎಳ್ನೀರು ಸ್ಟಾಪ್ ಕೊಟ್ಟಿದ್ದೀವಿ. ಎಳ್ನೀರು ಕುಡಿದು ಹೊರಡ್ಬೇಕು. ನೋಡಿ ಗೈಸ್, ಸುಮ್ಮನೆ ಕೊಚ್ತಾ ಇದ್ದಾನೆ ಅವ್ರು ಬಂದಿಲ್ಲ ಅಂತ. ಸುಮ್ಮನೆ ಇಲ್ಲೇ ಬಿಟ್ಟು ಹೋಗ್ತೀವಿ, ಎಲ್ಲಾರ್ಗು ಕೊಚ್ಕೊಡ್ಲಿ. ದೇವಸ್ಥಾನ ಅಂತಂದ್ರೆ ಅವ್ನು ಕುಡಿತವನ್. ಇವೆಲ್ಲ ಬೇಡ. ನಿದ್ದೆ ಮಾಡಿ ಎದ್ದು ಮಗ ಎಳ್ನೀರು ಕುಡಿತಾ ಇದೆ. ಅಪ್ಪ, ನಿನಗಿಂತ ಖರಾಬ್ ಆಗಿ ನಾನು ಸೆಲೆಕ್ಟ್ ಮಾಡ್ಕಲ್ಲ. ನೀನು ನೋಡಿದ್ರೆ ವಿಡಿಯೋ ಮಾಡ್ತೀನಿ ಸುಮ್ಮನೆ. ಎಳ್ನೀರು ಬೆಳೆಸಿರಿ ಇವನು ಯಾಡ ಹಾಕೋನು ಹೇಳ್ತೀನಿ. ಎಬ್ಕೊಡ್ತಾ ಇದ್ದಾನೆ ತಿನ್ನಕ್ಕೆ ಲೇಟ್ ಆಗುತ್ತೆ ಅಂತ. ಎಳ್ನೀರು ಓಕೆ ತರ ಇತ್ತು ಆಕ್ಚುಲಿ. ಬೊಂಬ್ಲಾಗ್ ಬಿಟ್ಟಿತ್ತು. ಟೀ ಸಿಗ್ಲಿಲ್ಲ ಅಂತ ಎಳ್ನೀರು ಕುಡಿದ್ವಿ. ಅಲ್ಲೇ ಹೋಗೋದ್ ಪ್ರಶ್ನೆ ಇಲ್ಲ, ಇದ್ ರೋಡ್ ಕರೆಕ್ಟ್ ಅನ್ನೋದು ಗೊತ್ತಿಲ್ವಲ್ಲ. ಅವ್ರು ಇಲ್ಲೇ ಹೋಗಿ ಆಗುಂಬೆ ರೋಡ್ ತೋರಿಸ್ತಾರೆ ಹಂಗೆ ಸ್ಟ್ರೈಟ್ ತೋರಿಸ್ತಾ ಇದ್ದಿಲ್ಲ. ಹಂಗೆ ಮಾಡಂಗಿಲ್ಲ, ಮಜಾ ಬರುತ್ತೆ. ಗೈಸ್, ಇವಾಗ ಫೋಟೋ ಶೂಟ್ ಬ್ರೇಕ್ ಆಯ್ತು. ಇವಾಗ ನೆಕ್ಸ್ಟ್ ತಿಂಡಿ ಬ್ರೇಕ್. ಗೈಸ್ ಹೆಂಗಿದೆ? ಇನ್ನು ಅರ್ಧ ಬಂದಿದ್ದೀವಿ. ಸಿಹಿ ಹಾಯ್. ಸಿಹಿನ ರೆಡಿ ಮಾಡಿಲ್ಲ ಗೈಸ್. ಅಲ್ಲಿ ಹೋದ್ಮೇಲೆ ರೆಡಿ ಮಾಡ್ಬೇಕು, ಯಾಕಂದ್ರೆ ಪಾಪ ಅವಳಿಗೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಚಡ್ಡಿ ಶರ್ಟ್ ಹಾಕಿದೀನಿ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ಲಂಗ ಬ್ಲೌಸ್ ಹಾಕೋಣ ಅಲ್ವಾ ಕದ? ಲಂಗ ಬ್ಲೌಸ್ ಹಾಕೊಂತೀರಾ? ತಿಂಡಿ ಬ್ರೇಕ್ ಕೊಡ್ತಾ ಇದೀವಿ. ಇಲ್ಲಿ ಯಾವ್ದು ಬಾಳೆಹೊನ್ನೂರಲ್ಲಿ ಪಾರಿಜಾತ ಅಂತ ಯಾವ ಹೋಟೆಲ್ ಓಪನ್ ಇಲ್ಲ ಆಕ್ಚುಲಿ. ಮೇ ಬಿ ಸಿಲಿಂಡರ್ ಬಂದ್ಬಿಟ್ಟು ಹೋಟೆಲ್ ಓಪನ್ ಇಲ್ಲ ಹಂಗಲ್ಲ, ಇಷ್ಟ ಬೇಗ ತಿಂಡಿ ರೆಡಿ ಇರುತ್ತಲ್ವಾ. ಆಲ್ಮೋಸ್ಟ್ ಸಿಲಿಂಡರ್ಗೇನೋ ಓಪನ್ ಇಲ್ಲ. ಹಂಗಾಗಿ ಇಲ್ಲಿ ಪಂಜುರ್ಲಿ ಅಂತ ಓಪನ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಹೆಂಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಗೈಸ್. ಹೋಟೆಲ್ ಪಾರಿಜಾತ ಹೇಳ್ತೀವಿ ಹೆಂಗಿದೆ ಅಂತ. ಇವಾಗ ಕಡೆ ಬಂದಿದ್ದೀವಿ. ಅನ್ಲಿಮಿಟೆಡ್ ಪರವಾಗಿಲ್ಲ. ಅನ್ನು ಹೆಂಗಿದೆ? ನಾವು ರೈಸ್ ಬಾತ್ ಮಾಡು, ಟ್ರೈ ಮಾಡು. ಟ್ರೈ ಕರೋ. ಟ್ರೈ ಮಾಡು.
ಇತ್ತು ತಿಂಡಿ ತಿಂಡಿ ಹೆಂಗಿತ್ತು ಟೀ ಹೆಂಗಿತ್ತು ಎಷ್ಟು ಬಿಸಿಲು ಅಂದ್ರೆ ಅಪ್ಪ ಆಲ್ರೆಡಿ ಸ್ಟಾರ್ಟ್ ಆಯ್ತು ಇಷ್ಟವರೆಗೂ ಬಿಸಿಲಿಲ್ಲ ಈಗ ತಿಂಡಿ ಗಿಡದ್ಮೇಲೆ ಬಿಸಿಲಾಯ್ತು ಹೆಂಗ ಹೋಗ್ಬಿಟ್ಟಿದೀವಿ ಅಲ್ಲಿ ಹೋಗೋಷ್ಟ್ರೊಳಗಡೆ ಫುಲ್ ಮೇಕಪ್ ಎಲ್ಲ ಹೊಂಟೋಗ್ಬಿಡುತ್ತೆ ಅನ್ಸುತ್ತೆ ಬನ್ನಿ ಹೋಗುವ ಚೆನ್ನಾಗಿತ್ತು ಗೈಸ್ ಟೀ ಒಂದು ಚೆನ್ನಾಗಿರಲಿಲ್ಲ ಬಟ್ ರೈಸ್ ಬಾತು ಅಂಡ್ ಇಡ್ಲಿ ವಡ ಎಲ್ಲ ಸಖತ್ತಾಗಿತ್ತು ಸೊ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಒಳಗಡೆಯಿಂದ ನೋಡಕ್ಕೆ ಲೈಕ್ ಅಂದ್ರೆ ಒಳಗಡೆಯಿಂದ ನೋಡಕ್ ಚೆನ್ನಾಗಿದೆ ಆಚೆ ಹೋಗೋದಕ್ಕೆ ಫುಲ್ ಸೆಕೆ ಸ್ಟಾರ್ಟ್ ಆಯ್ತು ಗೈಸ್ ಎಷ್ಟೊಂದು ಬಸ್ ಎಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ ಗೈಸ್ ಇವಾಗ ಎಕ್ಸಾಕ್ಟ್ 10 o'clock ಗೈಸ್ ನಾವು ಇವಾಗ ರೀಚ್ ಆಗಿದ್ದೀವಿ ಎಕ್ಸಾಕ್ಟ್ 10 o'clock ಆಗಿದೆ ಮನೆ ಬಿಟ್ಟಾಗ 5:30 ಸೊ ಇವಾಗ 10 o'clock ಗೆ ರೀಚ್ ಆಗಿದ್ದೀವಿ ಸಿಹಿನ ರೆಡಿ ನಿಧಾನಕ್ಕೆ ಬಂದು ಅಂದ್ರೆ ತಿಂಡಿಗೆಲ್ಲ ನಿಲ್ಸಿದ್ವಲ್ವಾ ಸೊ ಇವಾಗ ಸಿಹಿನ ರೆಡಿ ಮಾಡಿಸ್ಕೊಂಡು ದರ್ಶನಕ್ಕೆ ಹೋಗೋದು ಬನ್ನಿ ಹೋಗುವ ಇವಾಗ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ತಡೀರಿ ತೋರಿಸ್ತೀನಿ ಹಿಂಗೆ ಕಾಣಿಸ್ತಿದ್ದಾರೆ ಎಲ್ಲರೂ ಅಂತ ಹೆಂಗೆ ರೆಡಿ ಆಗೋರೆ ಹಾಂ ನಮ್ಮ ಸಿಹಿ ಇಲ್ಲಿ ಸಿಹಿ ಸೆ ಹಾಯ್ ಅದೇ ದೇವಸ್ಥಾನ ಇದಿಷ್ಟು ಪಾರ್ಕಿಂಗ್ ಇನ್ನು ಮಂತ್ರಾಲಯ ನೋಡ್ಬೇಕು ಹಲೋ ಸಿಹಿ ಮಂತ್ರಾಲಯದಲ್ಲಿ ಹಿಂದ್ಗಡೆ ನೋಡ್ಬೇಕು ನೀನು ಹತ್ರ ಅಲ್ಲೋಡೆ ಗಾಯ್ಸ್ ಹೀರೋ ಥರ ಇದ್ದಾರೆ ಸೊ ದೇವಸ್ಥಾನದ ಆಚೆ ಕಡೆನೇ ನಿಮಗೆ ಹೂವು ಹಣ್ಣು ಪ್ರತಿಯೊಂದೂ ಸಿಗುತ್ತೆ ಆ್ಯಂಡ್ ಅದಾದಮೇಲೆ ನಿಮಗೆ ಸ್ಲಿಪ್ಪರ್ ಬಿಡೋಕ್ಕೆ ಕೂಡ ಪ್ಲೇಸ್ ಇದೆ 10 rupees ಒಂದು ಪೇರ್ ತೊಗೋತಾರೆ ಸೊ ಆಚೆನೇ ಬಿಟ್ಟು ಹೋಗ್ಬೋದು ನಾವಿಲ್ಲಿ ಹೂವು ತೊಗೊಂಡ್ವಲ್ವಾ ಸೊ ಅದೇ ಅಂಕಲು ಸ್ಲಿಪ್ಪರ್ನು ಕೂಡ ಇಲ್ಲೇ ಬಿಟ್ಟೋಗಿ ಅಂತ ಹೇಳಿದ್ರು ಹಾಗಾಗಿ ಇವ್ರ ಹತ್ರನೇ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಈ ಥರ ಕಾಲು ತೊಳ್ಕೋಬೇಕು ಇಲ್ಲಿ ಸೇವಾ ರಶೀದಿ ಕೇಂದ್ರ ಅಷ್ಟು ಥರ ಅಲ್ಲಿ ಕೇಳಪ್ಪ ಕೊಡ್ತಾರೆ ಅಲ್ಲೇನಿಲ್ಲ ಅಕ್ಷರಾಭ್ಯಾಸಕ್ಕಿಲ್ಲನ ಅಂತ ಕೇಳು ನಕ್ಷತ್ರ ಹುಡುಕ್ತಾ ಇದ್ದಾರೆ ಗೊತ್ತಿಲ್ಲ ಅವಳದು ನಕ್ಷತ್ರ 2023 ಅಲ್ಲ 6623 ಬೇಗ ನೋಡಿ ಕ್ಯಾಶ್ ಎಷ್ಟು ಬೇಡ ಹಾಂ ಸಿಹಿ ವಿ ಗೌಡ ಅಂತ ಎಷ್ಟಾಯ್ತು 500 rupees ಫರ್ ಅಕ್ಷರಾಭ್ಯಾಸ ಆ್ಯಂಡ್ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನೀವೇ ತಗೋಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಶೃಂಗೇರಿಗೆ ಹೋಗ್ಬೇಕಂತ ಇದ್ದರೆ ಡ್ರೆಸ್ ಕೋಡ್ನ ಮೇಯ್ನಾಗಿ ನೋಡ್ಕೊಳ್ಳಿ ನೀವು ಇಲ್ಲಿ ಯಾವುದೇ ರೀತಿ ಸ್ಲೀವ್ಲೆಸ್ ಹಾಕಿದರೆ ಅಥವಾ ಜೀನ್ಸ್ ಏನಾದರೂ ಹಾಕಿದ್ರೆ ದೇವ್ರ ಹತ್ರ ಬಿಡೋದಿಲ್ಲ ಲೈಕ್ ದೇವ್ರ ಮುಂದೆ ಹೋಗಿ ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೋಗಬೇಕು ದೇವರಿಂದ ಒಂದು 100 ಮೀಟರ್ ಅಷ್ಟು ಹಿಂದೆನೇ ನಿಲ್ಲಿಸ್ತಾರೆ ನೀವೇನಾದರೂ ಜೀನ್ಸು ಆ ಥರ ಹಾಕ್ಕೊಂಡು ಹೋಗಿದ್ರೆ ಸೊ ನೀವೇನಾದರೂ ಶೃಂಗೇರಿಗೆ ಹೋಗ್ಬೇಕಂತಿದ್ರೆ ಸೊ ಫುಲ್ ಸ್ಲೀವ್ ಆ ಥರ ಹಾಕ್ಕೊಂಡೋಗಿ ನಾದ್ನಿ ಇಲ್ಲಿ ಬಂದ್ಬಿಟ್ಟು ಸ್ಲೀವ್ಲೆಸ್ ಹಾಕ್ಕೊಂಡಿದ್ಲು ಸೊ ಅವ್ರು ಬಿಡಲ್ಲ ಅಂತ ಅದಾದಮೇಲೆ ನನ್ನ ಹಸ್ಬೆಂಡ್ ಶಲ್ಯ ಇತ್ತು ಸೊ ಹಾಗಾಗಿ ಅದನ್ನ ಕವರ್ ಮಾಡಿಕೊಂಡು ಮುಂದೆ ಕರ್ಕೊಂಡು ಹೋದ್ವಿ ಸೊ ಇದೊಂದು ಇಂಪಾರ್ಟೆಂಟಾಗಿ ನೋಡ್ಕೊಬೇಕು ಆ್ಯಂಡ್ ಇದ್ರ ಆಚೆ ಫುಲ್ಲು ಬಿಸಿಲಿತ್ತು ಬಟ್ ಆ ದೇವಸ್ಥಾನದೊಳಗಡೆ AC ಇದೆಯಂತೆ ಆ ದೇವಸ್ಥಾನದೊಳಗಡೆ ಎಂಟರ್ ಆದ ತಕ್ಷಣ ಎಷ್ಟು ತಣ್ಣಗಾಗ್ತಾ ಇತ್ತು ಅಂದರೆ ಸೀರಿಯಸ್ಲಿ ದೇವಸ್ಥಾನ ಬಿಟ್ಟು ಆಚೆನೇ ಬರಬಾರ್ದು ಆ ಥರ ಫೀಲ್ ಆಗ್ತಿತ್ತು ಆ್ಯಂಡ್ ದೇವರಂತೂ ಸೀರಿಯಸ್ಲಿ ಗೈಸ್ ನೀವು ಅಲಂಕಾರ ಮಾಡೋದಕ್ಕೇ ಶೃಂಗೇರಿಗೆ ಅಂದರೆ ನೋಡೋದಕ್ಕೇ ಶೃಂಗೇರಿಗೆ ಹೋಗಬೇಕು ಅನಿಸುತ್ತೆ ಆ ವೀಣೆ ಇಟ್ಕೊಂಡಿರೋದು ಅವ್ರು ಎಷ್ಟು
ಎಷ್ಟು ಚೆನ್ನಾಗಿ ಹೂವಲ್ಲಿ ಅಲಂಕಾರ ಮಾಡಿರ್ತಾರೆ ಅಂತ ಅಂದರೆ ಒಂಥರ ಮೆಸ್ಮರೈಸಿಂಗ್ ಆಗಿರುತ್ತೆ ಅದು ದೇವ್ರನ್ನ ನೋಡೋ ಅಂಥದ್ದು. ಸೊ ಅದು ಬಂದು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇಲ್ಲಿ ಅಕ್ಷರಾಭ್ಯಾಸ ಬಂದು ಬ್ಯಾಚ್ ವೈಸ್ ಮಾಡಿಸ್ತಾರೆ, ಇಷ್ಟಿಷ್ಟು ಜನ ಅಂತ. ಸೊ ನಾವು ಹೋದ್ವಿ, ಆಲ್ರೆಡಿ ಒಂದು ಬ್ಯಾಚ್ ಮಾಡಿಸ್ತಾ ಇದ್ರು, ಸೊ ಹಂಗಾಗಿ ಕ್ಲೋಸ್ ಮಾಡಿದ್ರು. ಹಾಗಾಗಿ ವೆಯ್ಟ್ ಮಾಡ್ತಿದ್ದೀವಿ, ಒಂದು ಹಾಫ್ ಆನ್ ಅವರ್ ಅಷ್ಟೇ ಎಲ್ಲರಿಗೂ ಮಾಡಿಸೋದು. ಸೊ ಹಾಫ್ ಆನ್ ಅವರ್ ಆದಮೇಲೆ ಒಳಗಡೆ ಎಂಟ್ರಿ ಕೊಟ್ಟರು. ಸಾಕು ಆ್ಯಂಡ್ ಇಲ್ಲಿ ನೀವು ಎಂಟರ್ ಆದ ತಕ್ಷಣ ನೀವು ಏನು ಟಿಕೆಟ್ ತಂದಿದ್ದೀರಲ್ಲ ಅದನ್ನು ಅಲ್ಲಿ ಕೊಟ್ಟರೆ ಅವರೇ ಕೇಳ್ತಾರೆ ಎಲ್ಲರನ್ನೂ ಲೈನಿಗೆ ಬಂದು ತೊಗೊಂಡೋಗಿ ಅಂತ ಹೇಳಿ. ನೀವು ಏನೂ ತೊಗೊಂಡೋಗೋ ನೆಸೆಸಿಟಿ ಇಲ್ಲ, ಅಲ್ಲಿ ಏನು ತೊಗೊಂಡೋದ್ರೂ ಕೂಡ ಈಸ್ಕೊಳ್ಳೋದು ಇಲ್ಲ. ಆ್ಯಕ್ಚುಲಿ ಅವರೇ ಒಂದು ತಟ್ಟೆಯಲ್ಲಿ ಅಕ್ಕಿ ಕಾಳು ಮತ್ತು ಒಂದು ಅರ್ಶಿನದ ಕೊಂಬು, ಒಂದು ಹೊಸ ಸ್ಲೇಟು ಮತ್ತು ಬಳಪ ಅವರೇ ಕೊಡ್ತಾರೆ. ಸೊ ಏನು ತೊಗೊಂಡೋಗೋ ನೆಸೆಸಿಟಿ ಇಲ್ಲ, ನೀವು ಜಸ್ಟ್ ಹೋದರೆ ಸಾಕು ಅಲ್ಲಿಗೆ. ಸರ್ವದಾ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಾರತಿ ಹೇಳ್ಕೊಡಿ, ಹೆಣ್ಮಗು ಆದರೆ ಮಮ ಕುಮಾರ್ಯ ಅಂತ ಹೇಳ್ಕೊಡಿ. ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಪ್ರೀತ್ಯರ್ಥಂ ಕೊಂಬನ್ನ ಮಗು ಕೈಗೆ ಕೊಡಿ. ಮಗು ಕೈಯನ್ನ ಹಿಡ್ಕೊಂಡು ಅಕ್ಕಿ ತಟ್ಟೆಯಲ್ಲಿ ಅರ್ಶದ ಕೊಂಬಿಂದ ಶ್ರೀ ಗುರುಭ್ಯೋ ನಮಃ ಅಂತ ಬರೆಸಿ. ಗೊತ್ತಾಗದೆ ಹೋದ್ರೆ ನಿಮ್ಮ ಎದುರುಗಡೆ ಬೋರ್ಡ್ ಅಲ್ಲಿರುತ್ತೆ, ನೋಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ ಅಂತ ಅಕ್ಕಿ ತಟ್ಟೆಯಲ್ಲಿ ಅರ್ಶದ ಕೊಂಬಿಂದ ಮಗು ಕೈಯಲ್ಲಿ ಬರೆಸಿ. ನಮಃ ಆದ ಮೇಲೆ ಶ್ರೀ ಗಣೇಶಾಯ ನಮಃ ಬರೆಸಿ. ನಮಃ ಆದ ಮೇಲೆ ಶ್ರೀ ಶಾರದಾಯೈ ನಮಃ ಬರೆಸಿ. ಯೈ ನಮಃ ಬರೆಸಿ. ಶ್ರೀ ಶಾರದಾಯೈ ನಮಃ ಆದ ಮೇಲೆ ಶ್ರೀ ಸರಸ್ವತ್ಯೈ ನಮಃ ಬರೆಸಿ. ನಿಧಾನವಾಗಿ ಮಗು ಹತ್ರ ಹೇಳಿಸುತ್ತಾ ಆ ಆ ಈ 4 ಅಕ್ಷರ ಬರೆಸಿ. ಇಡಿ ಮಗುವನ್ನ ತಂದೆಯ ಕಾಲ ಮೇಲೆ ಕೂರಿಸಿಕೊಂಡು ಸ್ಲೇಟ್ ಅಲ್ಲಿ ಚಾಕ್ ಪೀಸ್ ಇಂದ ಶ್ರೀ ಗುರುಭ್ಯೋ ನಮಃ. ತಂದೆಯ ಕಾಲ ಮೇಲೆ ಕೂರಿಸಿಕೊಂಡು ಸ್ಲೇಟ್ ಅಲ್ಲಿ ಚಾಕ್ ಪೀಸ್ ಇಂದ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಬರೆಸಿ. ಆಮೇಲೆ ಶ್ರೀ ಶಾರದಾಯೈ ನಮಃ ಶ್ರೀ ಸರಸ್ವತ್ಯೈ ನಮಃ ಬರೆಸಿ. ಕಾಮರೂಪಿಣಿ
करिष्यामि सिद्धिर्भवतु मे सदा नमस्ते शारदा देवी काश्मीर पुरवासिनी त्वामहं प्रार्थये दानाथ देवेशे चतुरानन हस्ते ಅಲ್ಲೇ ಇರೋ. ಮಾನಸ್ ಕೊಡ ಕಾಯಿ ಕೇಳ್ತೈತೆ ಅದು. ನಮಸ್ಕಾರ ಮಾಡಕ್ಕ. ನಮಸ್ಕಾರ ಮಾಡಲ್ಲ. ಮಾಡ್ತಾ ಹೊಡಿತು ಟಪ್ಪತ್ತ. ಬಿಸಿಲು ಗೈಸ್. ಎಬ್ಬಿಸಕ್ಕೆ ಆಗ್ತಾನೆ ಇಲ್ಲ ಸೀರಿಯಸ್ ಆಗಿ. ಇವಾಗ ಬಂದು ಮುಖ ತೊಳ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗುವ ಬನ್ನಿ. ಊಟ ಆಯಿತು, ಇವಾಗ ಹೊರಡೋದು. ಲೆಮನ್ ಸೋಡಾ ಉಪ್ಪು ಉಪ್ಪು ಪಾನಿ ಖಾರ ಆಗಿದೆಯಾ ಇದ್ರು ಬನ್ನಿ ಗೋಲ್ಡಿದೆ. ಗೈಸ್ ನೋಡಿ ಹೆಂಗಾಗಿದ್ದೀವಿ. ಎಷ್ಟು ಬಿಸಿಲು ಅಂದರೆ ಗೈಸ್ ಸೀರಿಯಸ್ ಆಗಿ ತಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಆ್ಯಂಡ್ ಇಲ್ಲಿ ಬಂದು ಎಂಥ ಅಕ್ಷರಾಭ್ಯಾಸ ಬಂದು ಮಾರ್ನಿಂಗ್ 7:30ಇಂದನೇ ಶುರುವಾಗುತ್ತಂತೆ. ಗೊತ್ತಿದ್ರೆ ಇನ್ನೂ ಬೇಗ ಬರ್ಬೋದಿತ್ತು. ನಾವು ಬಂದು ಒಂದು 10:30 ಹಂಗೆ ಬಂದ್ವಿ. ಅಷ್ಟೊತ್ತಿಗಾಗಲೇ ಸಕ್ಕದಂದ್ರೆ ಹೆವಿ ಬಿಸಿಲು. ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ, ಇರೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಆ್ಯಂಡ್ ಅಲ್ಲಿ ಹೋಗಿ ಟಿಕೆಟ್ ಕೊಡ್ತಾರೆ. ಸೊ ಟಿಕೆಟ್ ತೊಗೊಂಡು ಅಕ್ಷರಾಭ್ಯಾಸ ಎಲ್ಲ ಮಾಡಿಕೊಂಡು ಅದಾದಮೇಲೆ ಪ್ರಸಾದ ತಿನ್ಕೊಂಡು ಇವಾಗ ಬಂದ್ವಿ. ಇವಾಗ ಆಲ್ಮೋಸ್ಟ್ 1 o'clock. ಇವಾಗ ಇಲ್ಲಿಂದ ಹೊರಡೋದು ಅಷ್ಟೇ. ಚೆನ್ನಾಗಿತ್ತು ಗೈಸ್, ಚೆನ್ನಾಗಾಯಿತು ಅಕ್ಷರಾಭ್ಯಾಸ ಎಲ್ಲ. ಅದೊಂದು ಖುಷಿ ಆಯಿತು ಅಷ್ಟೇ. ಹೆಂಗಿತ್ತವ, ಹೆಂಗೆ ಬರೆದ್ರಿ ಆಯಿ? ಹಂಗೆ ಬರೆದ್ರಾ? ಚೆನ್ನಾಗಿತ್ತು ಗೈಸ್, ಎಲ್ಲ ಚೆನ್ನಾಗಾಯಿತು. ದರ್ಶನ ಚೆನ್ನಾಗಾಯಿತು. ಬಟ್ ಒಂದೇ ಹೆವಿ ಅಂದರೆ ಹೆವಿ ಬಿಸಿಲು, ಅದು ಒಂದೇ ಇದಾಗಿದ್ದು. ಸೊ ಇದೆಲ್ಲ ಕರೆಕ್ಟ್ ಟೈಮಿಂಗ್ಸಿಗೆ ಆಯಿತು. ಸೊ ಆರಾಮಾಗಿ ಬಂದು ಬೇಗ ಆಯಿತು, ಜನನೇ ಇರಲಿಲ್ಲ ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗುವ ಬನ್ನಿ. ಹೇಳೋದೇ ಮರ್ತೋಗಿದೆ. ನಾವು 500 ಕೊಟ್ಟು ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತೊಗೋತೀವಲ್ವಾ, ಅವ್ರು 2 ಚೀಟಿ ಕೊಡ್ತಾರೆ. ಸೊ 1 ಚೀಟಿನ ಅಕ್ಷರಾಭ್ಯಾಸ ಹತ್ರ ಇಸ್ಕೊತಾರೆ. ಆ್ಯಂಡ್ ಇನ್ನೊಂದು ಚೀಟಿಯಲ್ಲಿ ಈ ಥರ ಪ್ರಸಾದ ಕೊಡ್ತಾರೆ. ಸೊ ಪ್ರಸಾದನ ಮಿಸ್ ಮಾಡ್ಕೊಬೇಡಿ. ಅವ್ರು ಹೇಳ್ತಾರೆ ಪ್ರಸಾದ ಕೊಡ್ತಾರೆ, ಮಿಸ್ ಮಾಡ್ಕೊಬೇಡಿ ಅಂತ. ಸೊ ಈ ಪ್ರಸಾದ ಕೊಟ್ಟಿದ್ದಾರೆ. ಒಳಗಡೆ ಏನಿದೆ ಗೊತ್ತಿಲ್ಲ, ಮನೆಗೆ ಹೋಗಿ ಹೇಳ್ತೀನಿ. ಆನೆ ಇದೆ, ಮೀನಿದೆ, ದೇವಸ್ಥಾನ ತುಂಬ ತಣ್ಣಗಿದೆ. ದೇವಸ್ಥಾನದೊಳಗೆ ತುಂಬ ಚೆನ್ನಾಗಿದೆ. ಒಂದೇ ಒಂದು ಸಖತ್ ಬಿಸಿಲು. ರಿಶ್ವರ್ ಹೆಂಗಿತ್ತು? ಬಿಸಿಲು ಜಾಸ್ತಿ ಇತ್ತು, ಅದು ಬಿಟ್ರೆ ಸೂಪರ್ ಆಗಿತ್ತು. ಅನೋಶ್ ಹೆಂಗಿತ್ತ? ವಿಶ್ವ ಹೆಂಗಿತ್ತ?
ಚೆನ್ನಾಗಿತ್ತು ಬಟ್ ಬಿಸಿಲು ನಮಗೆ ತಡ್ಕೊಳ್ಳೋ ಶಕ್ತಿ ಕಮ್ಮಿ. ಪಾಪದಲ್ಲಿ ಅಕ್ಷರ ನೋಡಲ್ಲಿ ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ. ನನ್ನ ಮಗ ಎಲ್ಲ ಈಗಲೇ ಬರೋದು. ಪ್ರಸಾದ ಎಲ್ಲಿಟ್ಟಿದ್ರಲ್ರಿ? ಬರ್ತಾ ಎಲ್ಲರೂ ಫುಲ್ ಟಯರ್ಡ್ ಆಗಿದ್ವಿ. ಸಿಹಿ ಅಂತೂ ಫುಲ್ ಮಲ್ಕೊಂಡೇ ಇದ್ಲು. ಆ್ಯಂಡ್ 12:30 ಊಟಕ್ಕೆ ಹೋಗಿದ್ವಲ್ವ, ಆಲ್ಮೋಸ್ಟ್ 3:30 ಹಂಗೆ ಹೊಟ್ಟೆ ಸಿತಾಯಿತ್ತು. ಹಾಗಾಗಿ ಒಂದು ಹೋಟೆಲ್ನ ಸರ್ಚ್ ಮಾಡ್ತಾ ಇದ್ವಿ. ಗೈಸ್ ನಾವು ಏನು ಬರ್ತಾ ಚಿಕ್ಕಮಂಗ್ಳೂರಿಂದ ಹೊರಟ್ವಿ. ಸೊ ಅಲ್ಲಿಂದ ಗ್ರೀನ್ ಮಿಸ್ಟ್ ಹಾಲಿಡೇ ಇನ್ ಅಂತ ಸಕ್ಕತ್ತಾಗಿತ್ತು ಗೈಸ್. ಫುಡ್ ಅಂತೂ ಮಸ್ಟ್ ಟ್ರೈ. ನೀವು ನೆಕ್ಸ್ಟ್ ಟೈಮ್ ಬಂದರೆ ಟ್ರೈ ಮಾಡಲೇಬೇಕು. ಸೊ ಅವ್ರಿಗೆ ಹೇಳಿ ಬರ್ತೀನಿ ಸ್ಟಾಫ್ಗೆ. ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಇನ್ನೊಂದ್ಸಲ ನೀವೇನಾದರೂ ಚಿಕ್ಕಮಂಗ್ಳೂರಿಂದ ಹಾಸನ್ಗೆ ಹೋಗೋ ಹೈವೇಲಿ ಬಂದರೆ ಈ ಹೋಟೆಲಲ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಜನ ಇರಲಿಲ್ಲ, ನಾವು ಡೌಟಲ್ಲೇ ಬಂದ್ವಿ ಟ್ರೈ ಮಾಡೋಣ ಅಂತ. ಬಟ್ ಎಲ್ಲ ಎಕ್ಸಲೆಂಟ್ ಆಗಿತ್ತು. ಕ್ವಾಂಟಿಟಿನೂ ಅಷ್ಟೇ, ಪ್ರೈಸು ಅಷ್ಟೇ, ಎಲ್ಲ ವರ್ತ್ ಆಗಿತ್ತು. ಸೊ ಇವಾಗ ಮನೆಗೆ ಹೋಗುವ ಬನ್ನಿ. ಫುಡ್ ಸಕ್ಕತ್ತಾಗಿತ್ತು. ಯಾರು ಇಲ್ಲಿರೋದು ನೋಡಿ ತುಂಬ ಕನ್ಫ್ಯೂಸ್ ಆಗಿ ಬಂದು ನಾವು ಆ್ಯಕ್ಚುಲಿ ಚೆನ್ನಾಗಿಲ್ವೇನೋ ಅಂತ ನನ್ನ ಫೋನ್ ನಮ್ಮ ಗಾಡಿಲೇ ಬಿಟ್ಟೋಗ್ಬಿಟ್ಟಿದ್ದೆ. ಇಲ್ಲಾಂದರೆ ಮುಂಚೆನೇ ವ್ಲಾಗ್ ಮಾಡ್ಕೊತಿದ್ದೆ. ಹೆಂಗಿತ್ತು? ಇವರೆಲ್ಲ ರೆಕಮೆಂಡ್ ಮಾಡಿ ಮಾಡು ವಿಡಿಯೋ ಮಾಡು, ತುಂಬ ಚೆನ್ನಾಗಿತ್ತು ಫುಡ್ಡು ಅಂತೆಲ್ಲ ಇವರೆಲ್ಲ ಹೇಳಿ ವಿಡಿಯೋ ಮಾಡಿಸ್ತಾರೆ. ಆ್ಯಕ್ಚುಲಿ ಸಗದಾಗಿತ್ತು. ಸೊ ಇವಾಗ ಮನೆಗೆ ಹೋಗೋದು. ಮೇ ಬಿ ಇದೇ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ್ರೆ ಕ್ವಾಲಿಟಿನೂ ಕ್ವಾಂಟಿಟಿನೂ ತುಂಬ ಜಾಸ್ತಿ ಇತ್ತು. ಇನ್ನೇನು ಮನೆಗೆ ರೀಚ್ ಆಗ್ತೀವಿ. ಆ್ಯಂಡ್ ಇವತ್ತಿನ ಡೇ ತುಂಬ ಸಖತ್ತಾಗಿತ್ತು, ಆಸಮ್ ಆಗಿತ್ತು. ಬೆಳಗ್ಗೆ ಹೋಗಿ ಯಾರು ನಿದ್ದೆ ಮಾಡಿದೆ. ಇವಾಗ ಮನೆ ರೀಚ್ ಆಗ್ತಾ ಇದ್ದೀವಿ. ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಟಾಟಾ ಬಾಯ್ ಬಾಯ್ ಎಲ್ಲರೂ. ಆ್ಯಂಡ್ ಯಾವತ್ತು ಬ್ರೇಸ್ಲೆಟ್ ತೊಗೊಂಡಿದ್ನಲ್ವ ಅವ್ರಿಗೆ ಕೊಟ್ಟೇ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬಂದು ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತೇವಲ್ವ ಅಲ್ಲೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಎಷ್ಟೋ ನೆನ್ಪಿಟ್ಕೊಂಡಿದ್ದೆ ಗೈಸ್, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗಲೇಬೇಕು ಅಂತ. ಬಟ್ ಫೈನಲಿ ಅದನ್ನ ಮರ್ತೇ ಹೋಗಿದ್ದೆ. ಏನಾದರೂ ಒಂದು ಮರಿತೀವಂತೆ, ಹಾಗೆ ಅದನ್ನು ಮರ್ತ್ಬಿಟ್ಟು ಹೋಗಿದ್ದೆ. ಅಲ್ಲಿ ದೇವಸ್ಥಾನದ ಹತ್ರ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಮನೆಗೆ ಬಂದ ತಕ್ಷಣ ಕೊಟ್ಟೆ. ಸೊ ಅವ್ರು ನೋಡಿದ ತಕ್ಷಣ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಓ ಆ ಥರ ರಿಯಾಕ್ಷನ್ ಕೊಟ್ಟರು. ಅಂದರೆ ಮುಂಚೆ ನೋಡಿದ್ರಲ್ವಾ, ಸೊ ಹಾಗಾಗಿ. ಆ್ಯಂಡ್ ನಾನು ತರ್ತೀನಿ ಅಂತ ಗೊತ್ತಿರಲಿಲ್ಲ ಅವರಿಗೆ. ಆ್ಯಂಡ್ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ವಂತೆ. ನಾನು ಕೇಳಿದ್ದಕ್ಕೆ ಫುಲ್ ಬ್ಲಾಂಕ್ ಆಯಿತು. ನನಗೆ ಏನು ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಬಟ್ ಅವ್ರಿಗೆ ಸಖತ್ ಇಷ್ಟ ಆಯಿತು. ಅದಷ್ಟೇ ಖುಷಿ ಆಯಿತು, ಅವ್ರಿಗೆ ಇಷ್ಟ ಆಯಿತು ಅಂತ. ಲೈಕ್ ಸ್ಮಾಲ್ ಥಿಂಗ್ಸು ಮ್ಯಾಟರ್ ಆಗುತ್ತೆ. ಅಂದರೆ ಚಿಕ್ಕ ವಿಷಯದಲ್ಲೇ ತುಂಬ ಖುಷಿ ಸಿಗೋದು. ಸೊ ಅವರಿಗೆ ಚಿಕ್ಕ ವಿಷಯದಲ್ಲೂ ಖುಷಿ ಪಡ್ಸೋಕ್ಕೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಅನಿಸ್ತು? ಚೆನ್ನಾಗಿದೆ. ಗೊತ್ತಿತ್ತ ನಿಮಗೆ ನಾನು ತರ್ತೀನಿ ಅಂತ? ಸರ್ಪ್ರೈಸ್. ತುಂಬಾ ದಿನ ಕೇಳ್ತಿದ್ರು. ಆದ್ರೆ ಈ ಡಿಸೈನ್ ಅಲ್ಲ, ಅಣ್ಣಂದು ಬೇರೆ ಡಿಸೈನ್ ಇರ್ಲಿ, ಬಟ್ ಸ್ಟಿಲ್ ಚೆನ್ನಾಗಿದೆ. ನನಗೆ ಇನ್ನೊಂದೇನು, ಅಣ್ಣಂದು ರೌಂಡ್ ಇತ್ತು. ಅದು ರಾಜಮೌಳಿ ಫಿಲ್ಮಲ್ಲಿ ಡಮರುಗ ಮತ್ತೆ ಬಸ್ ಅದಿದ್ದಕ್ಕೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿದೆ.